ಮಾತಿನ ಬರದಲ್ಲಿ ಎಡವಟ್ಟಿನ ಮಾಡಿಕೊಂಡ್ರ ಬಿ ಶ್ರೀರಾಮುಲು ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಆರೋಪ ಮಾಡಕ್ಕೂ ಹೋಗಿ ಸಂಕಷ್ಟವನ್ನ ಮೈ ಮೇಲೆ ಎಳ್ಕೊಂಡ್ರ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಬಳ್ಳಾರಿಯಲ್ಲಿ ನಡೆದಂಥ ಗಲಭೆ ಪ್ರಕರಣದಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಆರೋಪ ಮಾಡಕ್ಕೆ ಹೋಗಿ ಈಗ ಸಂಕಷ್ಟ ಶುರುವಾಗಿದೆ. ಭಾಷಣದ ವೇಳೆ ಅತ್ಯಾಚಾರ ಪ್ರಕರಣದ ವಿವರವನ್ನ ಉಲ್ಲೇಖಿಸಿದ್ದಾರೆ. ಡ್ರಗ್ಸ್ ಸೇವಿಸಿ ಶಾಲಾ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾತಿನ ಬರದಲ್ಲಿ ಬಹಿರಂಗವಾಯಿತು ಸಂತ್ರಸ್ತೆಯ ಗುರುತು. ರಾಮುಲು ಪೋಕ್ಸೋ ಕಾಯ್ದೆ ನಿಯಮ ಉಲ್ಲಂಘಿಸಿದಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಕ್ಕಳ ಹಕ್ಕು ರಕ್ಷಣೆ ಉಲ್ಲಂಘಿಸಿದ್ದಾರೆ ಅವರ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ರಾಮುಲು ಮಾತಿಂದ ಸಾರ್ವಜನಿಕ ವಲಯದಲ್ಲಿ ಈಗ ಇರುಸು ಮುರುಸು ಉಂಟಾಗಿದೆ. ಎಷ್ಟು ಅನಾಹುತ ಆಗ್ತಾ ಇದೆ, ಡ್ರಗ್ಸ್ ಮಾರಾಟ ಆಗ್ತಾ ಇದೆ, ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇದೆ. ಮಾದಕ ವಸ್ತುಗಳು ಫೋನ್ ಮಾಡಿದ್ರೆ ಸಾಕು, ಲೊಕೇಶನ್ ಕಳಿಸ್ತಾರ. 1 kg ಬೇಕಾ, 2 kg ಬೇಕಾ, 3 kg ಬೇಕಾ ಅಂತೇಳಿ ಇವತ್ತು ಮಾದಕ ವಸ್ತುಗಳು ಬೀದಿಯಲ್ಲಿ ಇಟ್ಕೊಂಡು ಪಾನ್ ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇದಾರ. ಭರತ್ ರೆಡ್ಡಿ ಅವ್ರನ್ನ ಸುಮಾರು 7,000 ಮಂದಿ ಎಲ್ಲಗಳು ಯುವಕರು ಇವತ್ತು ಡ್ರಗ್ಸ್ಗೆ, ಇವತ್ತು ಬಹಳಷ್ಟು ಮಂದಿ ಡ್ರಗ್ಸ್ ನಿಷೇಧಕ್ಕೆ, ಗಾಂಜಾಗಳಿಗೆ ಇವತ್ತು ಅಭ್ಯಾಸ ಆಗಿ ಆ ಮಕ್ಕಳನ್ನೆಲ್ಲರೂ ಕೂಡ ಕರ್ಕೊಂಡು ಬರ್ತಾ ಇದ್ರು. ನಾನು ನೋಡ್ತಾ ಇದ್ದೀನಿ ಇವತ್ತು ಎಲ್ಲರೂ ಕೂಡ ಡ್ರಗ್ಸ್ಗೆ ಏನು ವ್ಯಸನಕಾರ ಯುವಕರು ಮಾಡಿದಿರೋ, ನಾಳೆ ನಮ್ಮ ಮಕ್ಕಳು ಯಾರನ್ನ ಶಾಲೆಗೆ ಹೋದ್ರಿಗಿನ, ಕಾಲೇಜ್ಗೆ ಹೋದ್ರಿಗಿನ ಆ ಮಕ್ಕಳು ವಾಪಸ್ ಬರ್ತಾರ? ಭರತ್ ರೆಡ್ಡಿ ಅವರೇ, ಭರತ್ ರೆಡ್ಡಿ ಇವತ್ತು ಕೇವಲ ಅಲ್ಲ, ಇವತ್ತು ಅನೇಕ ಮಕ್ಕಳಿಗೆ ಈ ರೀತಿ ಆಗ್ತಾ ಇದೆ. ನೀವು ನಾರಾ ಭರತ್ ರೆಡ್ಡಿ ಅವರೇ ಇವತ್ತು ಡ್ರಗ್ಸ್ಗೆ ವ್ಯಸನಕಾರ ಏನೇ ಮಾಡ್ತಾ ಇದ್ರು, ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾನ ಆದ್ರೆ ಆ ನೋವು ನಿಮಗೆ ಗೊತ್ತಾಗುತ್ತೆ. ನಮ್ಮಂತ ಬಡವರ ಕಣ್ಣೀರು ನಿಮ್ಗೆ ಗೊತ್ತಾಗಲ್ಲ. ಖಂಡಿತವಾಗಿ ಇಂತಹ ಅನೇಕ ಘಟನೆಗಳು ಕೂಡ ನಡೆಯುವಂತ ಕೆಲಸ ಆಗ್ತಾ ಇದಾವ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಶಿವಾನಂದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ, ಮಾತಿನ ಭರಾಟೆಯಲ್ಲಿ ರಾಮುಲು ಅವರು ಆಡಿರುವಂತ ಮಾತುಗಳೇ ಈಗ ಅವ್ರಿಗೆ ಉರುಳಾಗ್ತಾ ಇದೆ. ಆಡಿದಂತ ಮಾತಿನ ಬಗ್ಗೆ ವಿವರಣೆಯನ್ನ ನೀಡೋದಾದ್ರೆ ಮುಖ್ಯವಾಗಿ ಈ ಒಂದು ಘಟನೆ ನಡೆದಿರುವಂತದ್ದು ಕಳೆದ 2 ದಿನಗಳ ಹಿಂದಷ್ಟೇ ಬಿಜೆಪಿ ಪ್ರತಿಭಟನಾ ಸಮಾವೇಶ ಇತ್ತು. ಆ ಒಂದು ಸಮಾವೇಶದಲ್ಲಿ ರಾಮುಲು ಅವರು ಒಂದಷ್ಟು ಭಾಷಣಗಳನ್ನ ಮಾಡ್ತಾ ಇದ್ರು ಭರತ್ ರೆಡ್ಡಿ ವಿರುದ್ಧವಾಗಿ, ಹಾಗೆ ಅವರ ಬೆಂಬಲಿಗರ ವಿರುದ್ಧವಾಗಿ ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ರು. ಆ ಒಂದು ವೇಳೆಯಲ್ಲಿ ಸಂತ್ರಸ್ತೆಯ ಒಂದು ಮಾಹಿತಿಯನ್ನ ಬಿಟ್ಟು ಕೊಟ್ಟಿರುವಂತದ್ದು, ಅಂದ್ರೆ ಕಾನೂನನ್ನ ಉಲ್ಲಂಘನೆ ಮಾಡಿರುವಂತದ್ದು. ಮಾತಿನ ಬರದಲ್ಲಿ ಸಂತ್ರಸ್ತೆ ಏನು ಇದ್ರು, ಆಕೆ ಮೇಲೆ ಅಪ್ರಾಪ್ತ ಸಂತ್ರಸ್ತೆ ಇದ್ರು, ಆಕೆ ಮೇಲೆ ಅತ್ಯಾಚಾರ ಆಗಿದೆ. ಅದನ್ನ ಮಾಡಿರೋದು ಏನು ಅಪ್ರಾಪ್ತ ಬಾಲಕರಿದ್ರು, ಅವರ ಹೆಸರನ್ನ ಉಲ್ಲೇಖ ಮಾಡುವ ಮೂಲಕ ಕೆಲವೊಂದ್ ಕಡೆ ಈ ನಿಯಮವನ್ನ ಉಲ್ಲಂಘನೆ ಮಾಡಿರೋದು ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೂ ಸಾಕಷ್ಟು ಈಗ ಕಾರಣ ಆಗಿರುವಂತದ್ದು. ಯಾಕಂದ್ರೆ ಮಾಜಿ ಸಚಿವರಾದಂತ ರಾಮುಲು ಅವರು ಈ ತರನಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಬಳ್ಳಾರಿ ಪೊಲೀಸ್ ಠಾಣೆ ಒಂದರಲ್ಲಿ ವ್ಯಾಪ್ತಿಯಲ್ಲಿ ನಡೆದಂತ ಆ ಒಂದು ಘಟನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತರನಾದಂತ ಮಾಹಿತಿಗಳನ್ನ ಬಿಟ್ಕೊಡ್ಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ, ಅಂದ್ರೆ ಮಕ್ಕಳ ರಕ್ಷಣೆಯ ಕಾಯ್ದೆ ಏನಿದೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಮಾತಿನ ಬರದಲ್ಲಿ ಆಕೆಯ ಹೆಸರು ಉಲ್ಲೇಖ ಮಾಡುವ ಮೂಲಕ, ಜೊತೆಗೆ ಅಪ್ರಾಪ್ತ ಏನ್ ಬಾಲಕರಿದ್ರು ಅಂದ್ರ ಏನು ಆ ಒಂದು ಇದರಲ್ಲಿ ಆರೋಪದಡಿಯಲ್ಲಿ ಈಗಾಗಲೇ ಒಂದಷ್ಟು FIR ಕೂಡ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಆ ಎಲ್ಲ ಸಂಪೂರ್ಣ ವಿವರಗಳನ್ನ ಭಾಷಣದಲ್ಲಿ ರಾಮುಲು ಅವರು ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಜೊತೆಗೆ ಒಂದಷ್ಟು ಮಾತಿನ ಬರದಲ್ಲಿ ಅಂದ್ರೆ ಶಾಸಕ ಭರತ್ ರೆಡ್ಡಿ ಅವರನ್ನ ಒಂದಷ್ಟು ಏನು ಪ್ರತಿಭಟನಾ ಸಮಾವೇಶದಲ್ಲಿ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕುವಂತ ಒಂದು ಕೆಲಸವನ್ನ ರಾಮುಲು ಅವರು ಮಾಡ್ತಿರ್ತಾರೆ. ಜೊತೆಗೆ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಡ್ರಗ್ಸ್ ಹಾಗೆ ಗಾಂಜಾ ಮಾರಾಟ ಆಗ್ತಾ ಇದೆ, ಅದು ಭರತ್ ರೆಡ್ಡಿ ಅವರ ಬೆಂಬಲಿಗರಿಂದ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಿರ್ತಾರೆ. ತದನಂತರದಲ್ಲಿ ಆ ಒಂದು ಗಾಂಜಾವನ್ನ ಸೇವಿಸಿದಂತ ಒಂದಷ್ಟು ಏನು ಅಪ್ರಾಪ್ತ ಬಾಲಕರಿದ್ದಾರೆ, ಅವರು ಅತ್ಯಾಚಾರವನ್ನ ಮಾಡಿದ್ದಾರೆ. ಆ ಒಂದು ಪ್ರಕರಣವನ್ನ ಇಡೀ ಒಂದಷ್ಟು ಇಂಚು ಮಾಹಿತಿಯನ್ನ ಹೇಳುವಂತ ಒಂದು ಕೆಲಸವನ್ನ ರಾಮುಲು ಅವರು ಅವರ ಭಾಷಣದಲ್ಲಿ ಮಾಡ್ತಾರೆ. ಅದು ಕೂಡ ಬಿಜೆಪಿ ರಾಜ್ಯ ನಾಯಕರು ಇರ್ತಾರೆ. ಆ ಒಂದು ಏನು ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಇರುಸು ಮುರುಸು ಆಗುವಂತ ಒಂದು ಕೆಲಸ ಕೂಡ ಅಲ್ಲಿ ಆಗಿರುವಂತದ್ದು. ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ.